ಒಂದು ಸೈಟ್ ತಗೊಂಡಾಗ ಆ ಮಧ್ಯದಲ್ಲಿ 2x2 ತೆಗೆದುಬಿಟ್ಟು ಮಧ್ಯದಲ್ಲೂ 2 ಅಡಿ 3 ಅಡಿ ಮಣ್ಣೆತ್ತಿ ಆ ಸೆಂಟ್ರಲ್ಲಿ ಒಳಗಡೆ ಹಳ್ಳ ಇರುತ್ತಲ್ಲ ಅದನ್ನು ಸಮ ಮಾಡಿ ಆ ಶಿಲೆಯನ್ನು ಕೂಡಿಸಿದಾಗ ಶಿಲಾನ್ಯಾಸ. ಆ ಮಧ್ಯದಲ್ಲಿ ತಾಮ್ರದ ಒಂದು ಕಳಶವನ್ನು ತಗೋಬೇಕು. ಈ ಕಂಠ 6 ಇಂಚ್ ಇರುತ್ತೆ. 6 ಇಂಚ್ ಇದ್ದಾಗ ನೋಡಿ ಇಷ್ಟು ಬರುತ್ತೆ, ದೊಡ್ಡ ಕಳಶ ಆಗುತ್ತೆ. ಅದರಲ್ಲಿ ಸುಮಾರು 40 ಇಂದ 45 ಐಟಮ್ಸ್ ಹಾಕ್ಬೇಕು. ಅದಕ್ಕೆ ನವಧಾನ್ಯಗಳು ಸೇರಿ ಅದ್ರಲ್ಲಿ 7 ಧಾನ್ಯ ಹಾಕ್ತಿವಿ, 2 ಧಾನ್ಯ ಹಾಕಲ್ಲ, 7 ಧಾನ್ಯ ಹಾಕ್ತಿವಿ. ಪ್ಲಸ್ ಪಂಚ ಪಲ್ಲವಗಳು ಹಾಕ್ತಿವಿ, ಅಂದ್ರೆ ಎಲೆಗಳು ಬರುವಂತದ್ದು. ಆಮೇಲೆ ಪಂಚಗವ್ಯ, ಮತ್ತೆ ಪಂಚಾಮೃತ, ದೇವದಾರು ಮರದ್ದು ಬರುತ್ತಲ್ಲ ಪೀಸು, ಶ್ರೀಗಂಧದ ಒಂದು ತುಂಡು, ಪಂಚರತ್ನಗಳು. ನವರತ್ನಗಳಲ್ಲಿ ಪಂಚರತ್ನಗಳು ಮಾತ್ರ ಉಪಯೋಗಿಸ್ತೀವಿ, ನವರತ್ನ ಉಪಯೋಗಿಸಲ್ಲ. ಪಂಚರತ್ನಗಳು ತುಂಬಾ ಪವರ್ಫುಲ್. ಅದನ್ನು ಅಷ್ಟೇ ಎಲ್ಲ ಒಳ್ಳೆ ಕ್ವಾಲಿಟಿದು ಹಾಕ್ಬೇಕು. ಹಾಕ್ಬಿಟ್ಟಿದ್ದೆಲ್ಲ ಏನ್ ಮಾಡ್ತೀವಿ, ಆ ಒಂದು ಶಿಲೆಯ ಮಧ್ಯದಲ್ಲಿ ಇಡಬೇಕಾಗತ್ತೆ. ಅದ್ರ ಜೊತೆಗೇನೆ ನಾನು ಶಂಕು ಅಂತ ತೋರಿಸಿದ್ನಲ್ಲ, ಅದು ಕೂಡ ಕೆಲವರು ಪದ್ಧತಿಯಲ್ಲಿ ಶಂಕು ಆಡ್ತಾರೆ, ಕೆಲವರು ಶಂಕು ಉಪಯೋಗಿಸಲ್ಲ, ಬರೀ ಗರ್ಭನ ಕೂಡಿಸ್ತಾರೆ, ಆ ಒಂದು ಕಳಶವನ್ನ ಕೂಡಿಸ್ಕೋತಾರೆ. ಕೆಲವರು ಪದ್ಧತಿಯಲ್ಲಿ ಈ ಶಂಕುನೇ ಸ್ಥಾಪನೆ ಮಾಡ್ತಾರೆ. ಇವಾಗ ಅಯೋಧ್ಯೆಯಲ್ಲಿ ಮಾಡ್ಬೇಕಾದ್ರು ಕೂಡ ರಾಮನ ಒಂದು ಇದನ್ನ ಕಟ್ಬೇಕಾದ್ರೂ ನೋಡೇ ಇರ್ತೀರಾ, ನರೇಂದ್ರ ಮೋದಿ ಕೂಡ ಶಂಕು ಸ್ಥಾಪನೆ ಮಾಡಿದ್ರು. ಬಹಳ ವಿಶೇಷ, ಅದು ಗೂಗಲ್ ಹುಡುಕಿದ್ರೆ ಸಿಗುತ್ತೆ ನಿಮ್ಗೆ ಆ ಪಿಕ್ಚರ್ಸ್. ಆ ಶಂಕುನ ಸ್ಥಾಪನೆ ಮಾಡ್ತಾರೋ ಅಂತ, ಕಳಶ ಸ್ಥಾಪನೆ ಪ್ಲಸ್ ಶಂಕು ಸ್ಥಾಪನೆ ಎರಡನ್ನೂ ಮಾಡಿದ್ರು. ಹಾಗೆ ಮಾಡ್ಕೊಂಡು ಆಮೇಲೆ ಇನ್ನು ಮಿಕ್ಕಿದ್ದು ಎಷ್ಟು ಉಳ್ಕೊಳ್ಳುತ್ತೆ, 8 ಉಳ್ಕೊಳ್ಳುತ್ತೆ, ಅದೇ ಅಷ್ಟದಿಕ್ಪಾಲಕರು. ಅದಕ್ಕೂ ಕೂಡ ಒಂದೊಂದು ಕಳಶ ಇಡಬೇಕು, ಒಂದೊಂದು ದೇವಿಗೂ ಕೂಡ. ತದನಂತರ ಏನ್ ಮಾಡ್ಬೇಕು, ಅದಕ್ಕೆ ಯಾರು ಮಂತ್ರ ವೇದಘೋಷ ಚೆನ್ನಾಗಿ ಬರುತ್ತೆ, ಯಾರು ವೇದಪಟ್ಟ ನಿಯಮ ನಿಷ್ಠೆಯಿಂದ ಕಲ್ತಿರ್ತಾರೆ, ಇವು ಶೃಂಗೇರಿಯಲ್ಲೂ ಕಲ್ತಿರ್ತಾರೆ ಅಂತ ಗುರುಗಳನ್ನ ಕರೆಸಿ ವೈದಿಕ ಮಂತ್ರಗಳು ಅದನ್ನ ಕರೆಕ್ಟ್ ನಿಯಮಾನುಸಾರ ಹೇಳ್ಬೇಕು. ನೀವು ಸುಮ್ಮನೆ ಬುಕ್ ನೋಡ್ಕೊಂಡು ಓಂ ಭದ್ರಂ ಕರ್ಣೇಮಿ ಶೃಣುಯಾಮಿ ದೇವ ಅಂದ್ರೆ ಆಗಲ್ಲ. ಓಂ ಭದ್ರಂ ಶೃಣುಯಾಮಿ ಅದು ನೋಡಿ, ಅದು ವೇರಿಯೇಷನ್ಸ್ ಬರುತ್ತೆ. ಅಲ್ಪ ಪ್ರಾಣ ಮಹಾಪ್ರಾಣ ಹೇಗೆ ಹೇಳ್ಬೇಕು, ಎಲ್ಲಿ ಎತ್ತರಿಸಬೇಕು, ಎಲ್ಲಿ ನೀಚ ಮಾಡಬೇಕು ಅನ್ನೋದು ಕೇಳಿದಾಗ ಅದ್ರ ವೈಬ್ರೇಷನ್ಸ್ ಬೇರೆ ತರ ಫೀಲ್ ಆಗುತ್ತೆ, ಗೊತ್ತಾಗ್ಬಿಡೋದು. ಅದು ತುಂಬಾನೇ ಒಂದು ಶಕ್ತಿ, ಅಂದ್ರೆ ಹೇಳಿದ್ನಲ್ಲ ಸೌಂಡ್, ಅಂದ್ರೆ ಆ ಒಂದು ಕಳಶಕ್ಕೆ ಶಕ್ತಿ ತುಂಬೋದೇ ಹಾಗೆ.